ಚಿತ್ರದುರ್ಗದಲ್ಲಿ ಹಾಳು ಬಿದ್ದಿದೆ ಬಾಬು ಜಗಜೀವನ್ ರಾಮ್ ಅವರ ಭವನ. 7-8 ವರ್ಷ ಕಳೆದರೂ ಕೂಡ ಕಟ್ಟಡದ ಕೆಲಸ ಸಂಪೂರ್ಣವಾಗಿ ಮುಗಿಸಿಲ್ಲ, ಕಂಪ್ಲೀಟ್ ಮಾಡಿಲ್ಲ. ಸರ್ಕಾರಿ ಕಟ್ಟಡದ 10 ಕೆಲಸಗಳು ಇನ್ನೂ ಬಾಕಿ ಉಳಿದಿದೆ. ಕೋಟಿ ಕೋಟಿ ಖರ್ಚು ಮಾಡಿ ಆ ಭವನ ಕಟ್ಟಿದ್ದಾರೆ, ಆದರೆ ಪ್ರಯೋಜನಕ್ಕಂತೂ ಬರ್ತಾ ಇಲ್ಲ, ಯಾಕಂದ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. 2018ರಲ್ಲಿ ಸುಮಾರು 9,96,00,000 ಖರ್ಚು ಮಾಡಿದ್ದಾರೆ. ವೆಚ್ಚದಲ್ಲಿ ಭವನ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ವೈರಿಂಗ್, ಫ್ಲೋರಿಂಗ್, ಪ್ಲಂಬಿಂಗ್, ಸ್ಟೇಜ್ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಸಭಾಂಗಣದಲ್ಲಿ ಕೂರೋದಕ್ಕೆ ಕುರ್ಚಿಗಳನ್ನು ಕೂಡ ಹಾಕಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಕ್ರೈ ಸಂಸ್ಥೆಯಿಂದ ಕಾಮಗಾರಿ ನಡೀತಾ ಇದ್ದಿದ್ದು 9,96,00,000 ವೆಚ್ಚದಲ್ಲಿ ಈಗಾಗಲೇ 8 ಕೋಟಿ ಬಿಲ್ ಮಂಜೂರು ಆಗಿದೆ. ಬಳ್ಳಾರಿ ಮೂಲದ ಮಲ್ಲಪ್ಪ ಅನ್ನೋ ಗುತ್ತಿಗೆದಾರನಿಗೆ ಈ ಕೆಲಸನ ವಹಿಸಲಾಗಿತ್ತು, ಆದ್ರೆ ಆತ ನಿರ್ಲಕ್ಷ್ಯ ಮಾಡ್ತಿದ್ದಾನೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಲಿಫ್ಟ್ ಅಳವಡಿಸಿಲ್ಲ, ಸ್ಟೇಜ್ ನಿರ್ಮಿಸಿಲ್ಲ, ಫರ್ನಿಚರ್ ವ್ಯವಸ್ಥೆ ಮಾಡಿಲ್ಲ. ಒಟ್ಟಲ್ಲಿ ಭವನ ಕಾಮಗಾರಿ ಶುರುವಾಗಿದೆ, ಆದ್ರೆ ಆಮೆಗತಿಯಲ್ಲಿ ಸಾಕ್ತಾ ಇದೆ. ಒಳಗಡೆ ಅಂತೂ ಬೇಕಾಬಿಟ್ಟಿ ಕೆಲಸ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಒಟ್ಟಲ್ಲಿ ಭವನ ಧೂಳ್ ಹಿಡಿತಾ ಬಿದ್ದಿದೆ. ಇಚ್ಛಾಶಕ್ತಿ ತೋರದೆ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಸಚಿವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಕಟ್ಟಡದ ಕೆಲಸ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಅರ್ಧಕ್ಕೆ ನಿಂತು ಹೋಗಿದೆ. ಈಗ ಆಲ್ರೆಡಿ 8 ಕೋಟಿ ಮಂಜೂರು ಆಗಿದೆ, ಆದ್ರೆ ಕಾಮಗಾರಿ ಮಾಡುವಲ್ಲಿ ವಿಳಂಬ ನೀತಿ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ಸ್ಥಳೀಯರು ಏನೆಲ್ಲ ಆರೋಪ ಮಾಡಿದ್ದಾರೆ ಕೇಳೋಣ. ಸಿದ್ದರಾಮಯ್ಯನವರ ಸರ್ಕಾರನೇ ಬಂದಿದೆ, ಆದ್ರೂ ಕೂಡ ದೀನದಲಿತರ ಹೆಸರೇಳ್ಕೊಂಡು ಇವರು ಮತವನ್ನ ಹಾಕ್ಸ್ಕೊಂಡು ಸರ್ಕಾರ ನಡೆಸಿರುವಂತಹ ಸಿದ್ದರಾಮಯ್ಯನವರು ಯಾಕೆ ಬಾಬು ಜಗಜೀವನ್ ರಾಮ್ ಭವನವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಒಳಗಡೆ ಆ ಒಂದು ಕಟ್ಟಡವನ್ನ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ವಿದ್ಯುತ್ ಉಪಕರಣಗಳು ಎಲ್ಲಂದ್ರೆ ಅಲ್ಲೇ ಬಿಚ್ಚೋಗಿದ್ದಾವೆ. ಆಗ ಈಗಾಗಲೇ ಗಿಡಗಳೆಲ್ಲ ಕಾಂಪೌಂಡ್ ಇದು ಗೋಡೆಗಳಲ್ಲಿ ಬೆಳೆದೋಗಿದ್ದಾವೆ ಮತ್ತು ಸರಿಯಾದ ರೀತಿ ಟೈಲ್ಸ್ಗಳನ್ನು ಹಾಕಿಲ್ಲ, ಸೀಟ್ಗಳನ್ನು ಅಳವಡಿಸಿಲ್ಲ, ಸರಿಯಾದ ರೀತಿಯಲ್ಲಿ ಕ್ಯೂರಿಂಗ್ ಆಗಿಲ್ಲ, ಲಿಫ್ಟ್ಗಳಿಗೆ ಬಾಗ್ಲಿಲ್ಲ, ಯಾರನ್ನ ಬಿದ್ರೂ ಸತ್ರೂ ಯಾರು ಹೊಣೆ? ಮತ್ತು ಅತಿ ಹೆಚ್ಚಿನದಾಗಿ ಜಿಲ್ಲಾ ಪಂಚಾಯತಿ ಪಕ್ಕ ಇರತಕ್ಕಂಥ ಎಲ್ಲ ಹಾಸ್ಟೆಲ್ಗಳು ಬಾಬು ಜಗಜೀವನ್ ರಾಮ್ ಭವನದ ಮುಂದೆ ಇದಾವೆ. ಅಲ್ಲಿ ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗುವಂತಹ ಮುನ್ಸೂಚನೆ ಕಾಣ್ತಾ ಇದೆ. ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಎಚ್ ಆಂಜನೇಯನವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆದಂತ ಸಂದರ್ಭದಲ್ಲಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಒಂದು ಬಾಬು ಜಗಜೀವನ್ ರಾಮ್ ಭವನವನ್ನ ನಿರ್ಮಾಣ ಮಾಡಲು ಮುಂದಾಗ್ತಾರೆ. 10 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಬಿಡುಗಡೆ ಮಾಡಿದ ನಂತರದಲ್ಲಿ ಅದು ಆ ಕಾಮಗಾರಿ ಈಗ ಸದ್ಯಕ್ಕೆ ಅರ್ಧದಲ್ಲಿ ನಿಂತಿದೆ. ಅದು ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬಹುತೇಕ ಎಲ್ಲ ಜಿಲ್ಲೆಗಳು SC STಗಳು ಅಂತಂದ್ರೆ ಸರ್ಕಾರಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಿರ್ಲಕ್ಷ್ಯ. ಈ ಹಿನ್ನೆಲೆಯಲ್ಲಿ ಅದು ಒಂದು ಬಾಬು ಜಗಜೀವನ್ ರಾಮ್ ಭವನ ಎನ್ನುವ ಕಾರಣದಿಂದಾಗಿ ಏನೋ ಅಥವಾ ಅದೊಂದು SC ಸಮುದಾಯಕ್ಕೆ ಸೇರಿದ ಭವನ ಎನ್ನುವ ಕಾರಣದಿಂದಾಗಿ ಅದಕ್ಕೆ ಯಾರು ಕೇಳುವಂತ ಸ್ಥಿತಿನೂ ಇಲ್ಲ, ಅದಕ್ಕೆ ಹೋಗಿ ಯಾರು ಮಾಡುವಂತ ಮನಸ್ಥಿತಿಯನ್ನು ತೋರಿಸ್ತಾ ಇಲ್ಲ. ಜಗಜೀವನ್ ರಾಮ್ ಭವನ ಅನ್ನುವಂಥದ್ದನ್ನ ಆಂಜನೇಯನವರು ಮಂತ್ರಿ ಆದಂತಹ ಸಂದರ್ಭದಲ್ಲಿ 10 ಕೋಟಿ ರು ಅನುದಾನದಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ 10 ವರ್ಷ ಆದ್ರೂ ಕೂಡ ಅದರ ಆಯಸ್ ಮುಗಿತಾ ಬಂದ್ರು ಕೂಡ ಅದನ್ನ ಬಿಟ್ಟುಕೊಡದೆ ರೀತಿಯಲ್ಲಿ ಸರ್ಕಾರಗಳು ಅಥವಾ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಅದನ್ನ ತಗೊಂಡಾರ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದು ಆಯಸ್ 25-30 ವರ್ಷ ಇತ್ತೀಚಿನ ದಿನಮಾನಗಳಲ್ಲಿ. ಆದ್ರೆ ಅದರ ಆಯಸ್ ಮುಗಿದಾದ್ಮೇಲೆ ಸಮುದಾಯಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರೆ ಅದರಿಂದ ಆಗ್ತಕ್ಕಂಥ ಉಪಯೋಗ ಏನು? ಬಿಲ್ಡಿಂಗ್ ಪರಿಸ್ಥಿತಿ ಒಂಥರ ಹಂದಿಗೂಡಾಗಿದೆ. ಅನೈತಿಕ ಚಟುವಟಿಕೆಗಳು ಅಥವಾ ಹೋಗಿ ಎಣ್ಣೆ ಹೊಡೆದಂತವ್ರು ಈಗ ಆಶ್ರಯ ತಾಣ ಆಗಿದೆ. ದಯಮಾಡಿ ಕಾಮಗಾರಿ ಅರ್ಧಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥ ಅನುದಾನ ಅಷ್ಟಕ್ಕೊಂದು ಫಿಕ್ಸ್ ಮಾಡಿದ್ರು ಕೂಡ ಅನುದಾನವನ್ನ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ತಾರ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಹತ್ತತ್ರ 10 ಕೋಟಿ ಅನುದಾನ, ಅದರಲ್ಲಿ 8 ಕೋಟಿ ಆಲ್ರೆಡಿ ರಿಲೀಸ್ ಆಗಿದೆ, ಬಿಲ್ ಮಂಜೂರಾಗಿದೆ. ಈ ಬಳ್ಳಾರಿ ಮೂಲದ ಗುತ್ತಿಗೆದಾರನ ನಿರ್ಲಕ್ಷ್ಯನೇ ಈ ಕಾಮಗಾರಿ ವಿಳಂಬಕ್ಕೆ ಕಾರಣನ? ಕಾಮಗಾರಿ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದಾರ ಅಥವಾ ನಿಧಾನ ನಡೀತಾ ಇದೆಯಾ? ಮತ್ತೆ ಏನು ಚಿತ್ರದುರ್ಗ ಜಿಲ್ಲಾ ಕೇಂದ್ರದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಭವನ ಏನಿದೆ, ಇದು ಕಳೆದ 2013ರಿಂದ 2018 ಸರ್ಕಾರದ ಅವಧಿನಲ್ಲಿ ಏನು ಸಿದ್ದರಾಮಯ್ಯ CM ಆಗಿದ್ರು, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಎಚ್ ಆಂಜನೇಯ ಇದ್ರು. ಅವರು ಅನುದಾನವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು 2018ರಲ್ಲಿ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆ ಕಾಮಗಾರಿ ಪ್ರಾರಂಭ ಆಗಿ ಈವರೆಗೂ ಕೂಡ ಈಗಾಗಲೇ ಇಂದಿನ ಬಿಜೆಪಿ ಸರ್ಕಾರದ ಅವಧಿ ಮುಗಿದೋಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಈಗ 2.5 ವರ್ಷ ಕಳೀತಾ ಬಂದಿದೆ. ಆದ್ರೂ ಕೂಡ ಆ ಕಾಮಗಾರಿ ಇನ್ನೂ ಕೂಡ ಪೂರ್ಣವಾಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಅನುದಾನವನ್ನು ಈಗಾಗಲೇ ನೀಡಿದ್ದಾರೆ. ಈಗಾಗಲೇ 10 ಕೋಟಿ
ವೆಚ್ಚದಲ್ಲಿ ಅಂದ್ರೆ 9,96,00,000 ವೆಚ್ಚದಲ್ಲಿ ಈಗಾಗಲೇ ಕಾಮಗಾರಿಯನ್ನ ಪೂರ್ಣ ಮಾಡ್ಲಿಕ್ಕೆ ಏನು ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ 8 ಕೋಟಿ ಹಣವನ್ನು ಕೂಡ ಬಿಲ್ ಪಾವತಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅದನ್ನ ಗುತ್ತಿಗೆಗೆ ತೆಗೆದುಕೊಂಡಂತ ಗುತ್ತಿಗೆದಾರರು ಏನಿದೆ ಅವ್ರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಮತ್ತು ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಇಚ್ಛಾಶಕ್ತಿ ಕೊರತೆ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಆಗಿದೆ. ಜೊತೆಗೆ ಏನಂತ ಹೇಳಿದ್ರೆ ಈ ಕ್ಷೇತ್ರದ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಏನು ಗುತ್ತಿಗೆದಾರರು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ತೋರ್ಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ಯಾರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇರೋದ್ರಿಂದ ಇದು ಒಂದ್ ರೀತಿಯ ಹಂದಿಗೂಡಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಇದನ್ನ ಕೂಡಲೇ ಉದ್ಘಾಟನೆ ಮಾಡಿ ಸಮಾಜಕ್ಕೆ ಸಮುದಾಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಲೋಕಾರ್ಪಣೆ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಜನರ ಈಗ ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತಿದೆ? ಎಷ್ಟು ಕಾಮಗಾರಿ ಆಗಿದೆ? ಯಾರು ಗುತ್ತಿಗೆದಾರರು? ಯಾಕೆ ಕಂಪ್ಲೀಟ್ ಮಾಡಿಲ್ಲ? ಈಗ ಅನುದಾನ ರಿಲೀಸ್ ಆಗಿಲ್ಲ ಅಂದ್ರೆ ಒಂದ್ ಲೆಕ್ಕ, ರಿಲೀಸ್ ಆದ್ರೂ ಯಾಕೆ ಕಂಪ್ಲೀಟ್ ಮಾಡಿಲ್ಲ? ಇದನ್ನ ಹೇಳೋರು ಕೇಳೋರು ಯಾರಿಲ್ವಾ? ಈಗಾಗಲೇ ಅನುದಾನವನ್ನ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿದ್ರು ಕೂಡ ಆ ಅನುದಾನವನ್ನ ಬಳಕೆ ಮಾಡ್ಕೊಂಡು ಕಾಮಗಾರಿಯನ್ನ ಪೂರ್ಣ ಮಾಡ್ಬೇಕಾದಂತ ಏನು ಗುತ್ತಿಗೆದಾರರು ಇದ್ದಾರೆ ಅವರು ಕೂಡ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು. ಕಾಲಕ್ಕೆ ಹಣ ಪೇಮೆಂಟ್ ಆದ್ರೂ ಕೂಡ ಅವ್ರ ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಶಾಸಕರು ಸಚಿವರುಗಳೇನಿದೆ ಅದ್ರ ಬಗ್ಗೆ ಮುತುವರ್ಜಿಯನ್ನ ವಹಿಸಿದಿರುವಂತದ್ದು, ಅದನ್ನ ಪ್ರಶ್ನೆ ಮಾಡದೇ ಇರತಕ್ಕಂಥದ್ದು, ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ತಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಆಗಿದೆ ಅನ್ನುವಂತ ಮಾಹಿತಿಯನ್ನ ಲೋಕಲ್ ಅಲ್ಲಿ ಇರ್ತಕ್ಕಂಥ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಇಲಾಖೆ ಅಧಿಕಾರಿಗಳು ಕೂಡ ಇದನ್ನ ಸೂಪರ್ವೈಸ್ ಮಾಡ್ಬೇಕಾಗಿತ್ತು. ಇದು ಯಾವ ಹಂತದಲ್ಲಿ ಇದೆ, ಯಾವ ಮಟ್ಟದಲ್ಲಿ ಕಾಮಗಾರಿ ಆಗ್ತಾ ಇದೆ, ಯಾಕೆ ವಿಳಂಬ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಗಮನಿಸಿ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತ ಕೆಲಸ ಮಾಡ್ಬೇಕಾಗಿತ್ತು. ಅದರ ನಿರ್ಲಕ್ಷ್ಯ ತಂದಿಂದನೇ ಈ ಕಾಮಗಾರಿ ವಿಳಂಬ ಆಗ್ಲಿಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಈಗಾಗಲೇ 8 ವರ್ಷ ಕಳೀತಾ ಬಂದಿದ್ರು ಕೂಡ ಇದರ ಉದ್ಘಾಟನೆ ಆಗದೇ ಇರುವಂತದ್ದು ದೌರ್ಭಾಗ್ಯ ಅನ್ನುವಂಥದ್ದು ಜನರ ಆರೋಪವಾಗಿದೆ. ಈಗ ಟೆಂಡರ್ ಕೊಡುವಾಗ ಇಂತಿಷ್ಟು ಕಾಲಾವಧಿಯಲ್ಲಿ ಮುಗಿಸ್ಬೇಕು ಅಂತಾನು ಒಂದು ಕಂಡೀಷನ್ ಇರುತ್ತಲ್ಲ, ಇದಕ್ಕೇನ್ ಕಂಡೀಷನ್ ಇತ್ತು ಅವಾಗ? ಈಗಾಗಲೇ ಅವ್ರಿಗೆ 1 ವರ್ಷದ ಅವಧಿನಲ್ಲಿ ಕಾಮಗಾರಿಯನ್ನ ಮುಗಿಸ್ಬೇಕು ಅನ್ನುವಂಥದ್ದು ಟೆಂಡರ್ ನಿಯಮಗಳಲ್ಲಿ ಉಲ್ಲೇಖ ಆಗಿರ್ತದೆ. ಆದ್ರೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಳಂಬ ಮಾಡ್ತಾನೆ ಬಂದಿರತಕ್ಕಂಥದ್ದು. ಮತ್ತೆ ಅದರ ಸ್ಟ್ರಕ್ಚರ್ ಮಾತಾಡೋದಕ್ಕೆ ಒಂದ್ ಸೆಕೆಂಡ್ ವಿನಾಯಕ್, ಈ ಬಗ್ಗೆ ಮಾತಾಡೋದಕ್ಕೆ ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ್ ಕಾರಜೋಳ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಬಾಬು ಜಗಜೀವನ್ ರಾಮ್ ಭವನ ಚಿತ್ರದುರ್ಗದಲ್ಲಿ ಜಿಲ್ಲಾ ಕೇಂದ್ರದಲ್ಲೇ 2018 ಚಾಲನೆ ಕೊಟ್ಟಿದ್ದಾರೆ. ಅನುದಾನ 10 ಕೋಟಿ 8 ಕೋಟಿ ಆಲ್ರೆಡಿ ರಿಲೀಸ್ ಆಗಿದೆ. ಭವನ ಮಾತ್ರ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಕೇಳ್ತಿದ್ದಾರೆ ಅಂದ್ರೆ ದಲಿತರು ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಜನನೇ ಕೇಳ್ತಾ ಇದ್ದಾರೆ. ಹಂಗೆ ನಾನು ಮೀಟಿಂಗ್ಗಳಲ್ಲಿ ಸುದ್ದ DC ಮತ್ತು CO ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅದನ್ನು ಬೇಗ ಮುಗಿಸ್ಬೇಕು ಅಂತ ಹೇಳಿ. ಆದರೆ ಗೌರ್ಮೆಂಟ್ ಇಂದ ದುಡ್ಡು ಬರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲ, ಬಟ್ 8 ಕೋಟಿ ಆಲ್ರೆಡಿ ರಿಲೀಸ್ ಆಗಿದೆ ಅಂತಲ್ಲ, ಬಿಲ್ ಮಂಜೂರು ಆಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲ, ದುಡ್ಡು ನಮ್ಮ ಸರ್ಕಾರದಾಗೆ ಕೊಟ್ಟಿದೀವಿ. ಓಕೆ, ಅದರದ್ದೇನು ಕೊಟ್ಟಿದೀವಿ. ಅವ್ರು ಇನ್ನೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಕಾಗಿದ್ದರೆ ರಿಲೀಸ್ ಮಾಡಿಸ್ಕೊಂಡು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದೀನಿ. ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಚಳ್ಳಿಕೆರೆ ಒಳಗೂ ಅರ್ಧಕ್ಕೆ ನಿಂತಿತ್ತು. ಲ್ಯಾಂಡ್ ಆರ್ಮಿ ಕೊಟ್ಟಿದ್ರು. ಮತ್ತೆ ನಾನು ಸ್ವತಃ ಇನ್ಸ್ಪೆಕ್ಷನ್ ಮಾಡಿ DC ಅವ್ರಿಗೆ ಸೂಚನೆ ಕೊಟ್ಟು ಲ್ಯಾಂಡ್ ಆರ್ಮಿ ಕಾರ್ಪೊರೇಷನ್ ದವ್ರಿಗೆ ಕನ್ಸ್ಟ್ರಕ್ಷನ್ ಮಾಡೋ ಏಜೆನ್ಸಿಗೂ ಸೂಚನೆ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡಿಸಿದ್ದೀನಿ. ಇದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಪದೇ ಅವ್ರಿಗೆ ರಿಮೈಂಡ್ ಮಾಡ್ತಾ ಇದ್ದೇನೆ. ಆದರೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯತೆಯಿಂದ ಅದು ಆಗ್ತಾ ಇದೆ. ಈಗ 1 ವರ್ಷದೊಳಗೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ 2018ರಲ್ಲೇ ಹೇಳಿದ್ರು. ಈಗ ಡಿಲೇ ಆಗಿದ್ದಕ್ಕೆ ವರ್ಷಗಳು 7-8 ವರ್ಷ ಆಗಿದ್ರಿಂದ ಮತ್ತೆ ಅದ್ ಜಾಸ್ತಿ ಅನುದಾನ ಬೇಕು ಅಂತ ಕೇಳ್ತಿದಾರ, ದುಡ್ಡು ಈಗ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಮ್ದೇನ್ ಜಾಸ್ತಿ ಅನುದಾನ ಆಗಿದ್ರೆ ಅವ್ರ ಏನಾದ್ರು ಕೆಲಸಗಳಿದ್ರೆ ಈಗಾಗಲೇ ಕೊಟ್ಟಂತ ಅನುದಾನವನ್ನ ಕರೆಕ್ಟ್ ಆಗಿ ಬಳಕೆ ಮಾಡಿದ್ದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟು ಹೆಚ್ಚಿನ ದುಡ್ಡು ರಿಲೀಸ್ ಮಾಡಿಸ್ಕೊಳ್ಳಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ನಾನು. ಆದ್ರೆ ಸರ್ಕಾರ ಎಲ್ಲವನ್ನೂ ಕೂಡ ನಿರ್ಲಕ್ಷ್ಯ ಮಾಡಿದ್ರಿಂದ ಸಮಸ್ಯೆ ಆಗ್ತಾ ಇದೆ. ಬಹುಶಃ ನನಗನ್ನಿಸ್ತದ ಸರ್ಕಾರಕ್ಕೆ ಅನುದಾನದ ಕೊರತೆಯಿಂದ ಈ ಸಮಸ್ಯೆಗಳು ಪದೇ ಆಗ್ತಾ ಇದ್ದಾವೆ. ಈ ಗುತ್ತಿಗೆದಾರನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅರ್ಧಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂತಾನು ಆರೋಪ ಇದೆ. ಏನಾದ್ರು ಮಾತಾಡಿದ್ರ ನೀವು? ಬಳ್ಳಾರಿ ಮೂಲದ ಯಾರೋ ಕಾಂಟ್ರಾಕ್ಟರ್ ಅಂತಲ್ಲ? ನಾನು ಗುತ್ತಿಗೆದಾರರ ಹತ್ರ ನಾನು ಮಾತಾಡಿಲ್ಲ. ಯಾಕಂದ್ರೆ ನಾನು ಅಧಿಕಾರಿಗಳಿಗೆ ಅಷ್ಟೇ ಮಾತಾಡ್ತೇನೆ, ಗುತ್ತಿಗೆದಾರನ್ನ ನಾನು ಮಾತಾಡಿಸೋದಿಲ್ಲ. ಸರಿ ಸರ್, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಒಂದು ನಿರ್ದಿಷ್ಟವಾದ ಟೈಮ್ ಕೊಟ್ಟು ನೋಡಿ ಸರ್, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಎಲ್ಲ ಮಾಡ್ತೇನೆ, ಅದರ ಸಲುವಾಗಿ ರಿವ್ಯೂ ಮಾಡ್ತೇನೆ. ಜಿಲ್ಲೆನಲ್ಲಿ ಅಂಬೇಡ್ಕರ್ ಭವನ, ಜಗಜೀವನ್ ರಾಮ್ ಭವನ, ವಾಲ್ಮೀಕಿ ಭವನ, ಸಣ್ಣದು ತಾಲೂಕಾ ಮಟ್ಟದಲ್ಲಿ, ವಿಲೇಜ್ ಮಟ್ಟದಲ್ಲಿ ಕೂಡ ಅರ್ಧಕ್ಕೆ ನಿಂತಿದ್ದಾವ್ ಕೆಲವು. ಅವನ್ನೆಲ್ಲನೂ ಪೂರ್ಣ ಮಾಡ್ಲಿಕ್ಕೆ ಮತ್ತೊಂದ್ ಸಾರಿ ಅಧಿಕಾರಿಗಳ ಸಭೆ ಕರೆಸಿ.
ಖಂಡಿತ ಸರ್, ನಾವು ಆ ಸಭೆ ಫಾಲೋ ಅಪ್ ಮಾಡ್ತೀವಿ. ಈ ಕಟ್ಟಡ ಪೂರ್ಣ ಆಗಬೇಕು ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಗೋವಿಂದ್ ಕಾರಜೋಳ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.